ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಆಲ್ರೆಡಿ ನೀವು ಈ ಖಾತಾವನ್ನು ಅಪ್ರೂವ್ಡ್ ಮಾಡಿಸ್ಕೊಂಡಿರ್ತೀರ. ಡೌನ್ಲೋಡ್ ಮಾಡಲಿಕ್ಕೆ ನೀವು ಡೌನ್ಲೋಡ್ ಸೆಕ್ಷನ್ಗೆ ಹೋದಾಗ ನಿಮ್ಮ ಖಾತೆಯಿಂದ ದುಡ್ಡು ಕಟ್ಟಾಗಿರುತ್ತೆ, ಆದರೂ ಕೂಡ ಈ ಖಾತಾ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬರ್ತಾ ಇಲ್ಲ. ಪೇಮೆಂಟ್ ಆಗಿದೆ, ಡಬಲ್ ಟೈಮ್ ಪೇಮೆಂಟ್ ಆಗಿದೆ, ಸುಮಾರು ಜನ ಮಾಡಿರ್ತೀರ, ಆದರೂ ನಿಮ್ಮದು ಈ ಖಾತಾ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗಿರೋದಿಲ್ಲ, ಹಾಗೂ ನಿಮ್ಮ ದುಡ್ಡು ಕೂಡ ವೇಸ್ಟ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತದೆ. ಈಗ ಫಸ್ಟ್ ಟೈಮ್ ಪೇಮೆಂಟ್ ಮಾಡಿ ನಿಮ್ಮದು ಪೇಮೆಂಟು ಕಟ್ಟಾಗಿದೆ, ಆ ಟೈಮಲ್ಲಿ ನೀವೇನು ಮಾಡಬೇಕಂತಂದರೆ ಇನ್ನೊಂದು ಸಲ ಪೇಮೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಒಂದು ವಿಡಿಯೋವನ್ನು ನೋಡಿಬಿಟ್ಟು ನೀವು ಮೊದಲನೇ ಸತ ಕಟ್ಟಾಗಿರ್ತಕ್ಕಂಥ ಪೇಮೆಂಟಿಂದನೇ ಹೇಗೆ ನಾವು ಈ ಖಾತಾವನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೇ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಹಾಗೂ ಈ ಖಾತಾ ರಿಲೇಟೆಡ್ ಹಲವಾರು ವಿಡಿಯೋಗಳನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೇನೆ, ಅವುಗಳನ್ನು ವಾಚ್ ಮಾಡಿ ಹಾಗೂ ಶೇರ್ ಮಾಡಿ, ಎಲ್ರಿಗೂ ಇದರಿಂದ ಹೆಲ್ಪ್ ಆಗಲಿ. ಸೊ ಹಾಗಿದ್ರೆ ಬನ್ನಿ ಸ್ನೇಹಿತರೆ. ಸೊ ಇವಾಗ ಆಲ್ರೆಡಿ ನಿಮ್ಮದು ಪೇಮೆಂಟ್ ಆಗಿದೆ, ಆದರೂ ಕೂಡ ಈ ಖಾತಾ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಆಗಿಲ್ಲ. ಯಾವ ಥರ ಅದನ್ನು ರಿಕವರಿ ಮಾಡ್ಕೋಬೇಕಂತಂದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಆಲ್ರೆಡಿ ನೀವು ಮುಖಪುಟದಲ್ಲಿ ಇದ್ದೀನಿ, BBMP ಈ ಆಸ್ತಿ ಮುಖಪುಟ, ಅದರಲ್ಲಿ ನಾಗರಿಕ ಸೇವೆಗಳು ಅಂತ ಹೋದರೆ, ಅಥವಾ ಇವಾಗ ಇಂಗ್ಲೀಷಲ್ಲಿ ನಾನು ತಗೋತಾ ಇದ್ದೀನಿ. ಸೊ ಸಿಟಿಜನ್ ಸರ್ವಿಸಸ್, ಅದರಲ್ಲಿ ನೀವು ಆನ್ಲೈನ್ ಫಾರ್ಮ್ಯಾಟ್ಸ್ A and B ಡೌನ್ಲೋಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಆಲ್ರೆಡಿ ನೀವು ಯಾವ ಖಾತಾವನ್ನು ಡೌನ್ಲೋಡ್ ಮಾಡ್ಕೋಬೇಕಂತಿದ್ರೆ ಅದರದ್ದು UPI ID ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ ನೀವು. ಸೊ UPI ID ನಂಬರನ್ನು ಹಾಕಿ ಸರ್ಚ್ ಆಪ್ಷನ್ ಅಂತ ಕೊಟ್ಟರೆ ಆಲ್ರೆಡಿ ನೀವು ಮತ್ತೊಂದ್ಸಲ ಆಪ್ಷನ್ ತೋರಿಸ್ತಾ ಇದೆ ಇಲ್ಲಿ, ಟು ಡೌನ್ಲೋಡ್ ಖಾತಾ ಯು ಶುಡ್ ಪೇ 125 rupees, ಕ್ಲಿಕ್ ಟು ಪ್ರೊಸೀಡ್ ಅಂತ ಇದೆ. ಇದು ಹಾಗೇನು ಆಲ್ರೆಡಿ ನೀವು ಕಟ್ಟಾಗಿದ್ದರೆ ಇದನ್ನೇ ಕ್ಲಿಕ್ ಮಾಡಿ ಇನ್ನೊಂದ್ಸಲ ಪೇಮೆಂಟ್ ಮಾಡಲಿಕ್ಕೆ ಹೋಗ್ಬಿಡಿ. ಅದರ ಕೆಳಗಡೆ ಒಂದು ಟು ಬಿ ಪ್ರಿಂಟ್ ಫೇಲ್ಡ್ ಈ ಖಾತಾ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಕೆಳಗಡೆ ಹಾಗೇನು ನೀವು UPI ID ನಂಬರನ್ನು ಹಾಕಬೇಕಾಗುತ್ತೆ. ಸೊ UPI ID ನಂಬರ್, ಅಪ್ಲಿಕೆಂಟ್ ನೇಮ್, ಸೊ ಹಾಗೂ ಮೊಬೈಲ್ ನಂಬರ್. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವು ಒನ್ ಟೈಮ್ ಪೇಮೆಂಟ್ ಮಾಡಿ ಫೇಲ್ಯೂರ್ ಆಗಿರುತ್ತಲ್ವ, ಫೋನ್ಪೇಯಿಂದ ಮಾಡಿರ್ತೀರ ಅಥವಾ ಯಾವುದೋ Paytm ಯೂಸ್ ಮಾಡಿ ಮಾಡಿರ್ತೀರ, ಅಲ್ಲಿ ನೀವು ಆ ಪೇಮೆಂಟ್ ಆಗಿರೋದನ್ನು ಓಪನ್ ಮಾಡಿ ಅಲ್ಲಿ UTR ಪೇಮೆಂಟ್ ಮಾಡಿರಲಿಕ್ಕೆ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ, ಆ ರೆಫರೆನ್ಸ್ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲ ಒಂದೊಂದು ಟೈಮ್ ನಿಮಗೆ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಅಂತ ಅಂದ್ಬಿಟ್ಟು ಟೆಕ್ಸ್ಟ್ ಮೆಸೇಜಲ್ಲಿ ಬಂದಿರುತ್ತೆ. ಆ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಹಾಕಿಬಿಟ್ಟು ವೆರಿಫೈ ಮಾಡಿದರೆ ಅದು ಕೂಡ ಬರುತ್ತೆ. ಇಲ್ಲ ಬ್ಯಾಂಕ್ ರೆಫರೆನ್ಸ್ ನಂಬರ್ ಅಥವಾ UTR, ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದು ಯೂಸ್ ಮಾಡ್ತಾರೆ ಅಲ್ಲಿ UTR ಅಂತಂದು ಬಂದಿರುತ್ತೆ, ಅಂದ್ ಪಕ್ಕದಲ್ಲಿ ಶೋ ಮಾಡ್ತಾ ಇದ್ದೀನಿ, ಅಂತ ಚೆಕ್ ಮಾಡಿ. ಆ ನಂಬರನ್ನು ಹಾಕಿಬಿಟ್ಟು ನೀವೇನು ಮಾಡ್ಬೋದು, ರಿಕವರಿ ಮಾಡ್ಕೋಬೇಕಾಗತ್ತೆ. ಸೊ ಕಂಪ್ಲೀಟಾಗಿ ಎಂಟ್ರಿ ಮಾಡಿದ ನಂತರ ನೀವು ಇಲ್ಲಿ ಕೆಳಗಡೆ ವೆರಿಫೈ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಶೋ ಮಾಡುತ್ತೆ, ಡಿಯರ್ ಅಪ್ಲಿಕೆಂಟ್ ದ ಗಿವನ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆರ್ ಫೌಂಡ್. ಈ ಫೌಂಡ್ ಅಂತ ಬಂತಂತಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಇನ್ ಕೇಸ್ ನಾಟ್ ಫೌಂಡ್ ಅಂತ ಬಂತಂದರೆ ಇವಾಗ ಪೇಮೆಂಟ್ ಏನಾಗಿರುತ್ತೆ ಸಕ್ಸಸ್ಫುಲ್ ಆಗಿರೋದಿಲ್ಲ. ಅಗೇನ್ ಇಟ್ ವಿಲ್ ರೀಬ್ಯಾಕ್ ಇನ್ 2 or 3 ಡೇಸಲ್ಲಿ ನಿಮ್ಮ ವಾಪಸ್ ಖಾತೆಗೆ ಜಮಾ ಆಗುತ್ತೆ. ನೀವು ಕಟ್ ಆಗಿರುತ್ತೆ, ಸಡನ್ ಆಗಿ ಸಕ್ಸಸ್ಫುಲ್ ಆಗಿರುತ್ತೆ. ಆ ಕೇಸಲ್ಲಿ ಇವಾಗ ಇದೇನಾಗುತ್ತೆ, ಇವರ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಆರ್ ಫೌಂಡ್ ಅಂತ ಬರುತ್ತೆ. ಸೊ ಈ ಕೇಸ್ ಫೌಂಡ್ ಅಂತ ಬಂದ ಆದಮೇಲೆ ನೀವು ಈಸಿಯಾಗಿ ಖಾತಾನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಮೆಥಡ್ ಕೂಡ ಅಗೇನ್ ಎದಕ್ಕೂ ಹೆಲ್ಪ್ಫುಲ್ ಇದೆ ಅಂತಂತಂದರೆ, ಇನ್ ಕೇಸ್ ನೀವು ಆಲ್ರೆಡಿ ನೀವು ಪೇಮೆಂಟ್ ಮಾಡಿಬಿಟ್ಟು ಒನ್ ಟೈಮ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಸಾಫ್ಟ್ ಕಾಪಿ ಇಟ್ಕೊಂಡಿರ್ತೀರಾ,
ಸೊ ಆ ಸಾಫ್ಟ್ ಕಾಪಿ ಯಾವುದೋ ಒಂದು ರೀಸನ್ ಆಗಿ ಡಿಲೀಟ್ ಆಗಿ ಹೋಗಿದೆ ಅಥವಾ ಇಂಟ್ರಪ್ಟ್ ಆಗಿಬಿಟ್ಟು ಓಪನ್ ಆಗ್ತಿಲ್ಲ, ಆ ಕೇಸಲ್ಲೂ ಕೂಡ ನೀವು ಇನ್ನೊಂದ್ಸಲ ಖಾತಾವನ್ನು ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಆ ಟೈಮಲ್ಲಿ ಅಗೇನ್ ಒನ್ ಮೋರ್ ಟೈಮ್ ಪೇಮೆಂಟ್ ಮಾಡಿಬಿಟ್ಟು 125 rupeesನ ಡೌನ್ಲೋಡ್ ಮಾಡತಕ್ಕಂಥ ಅವಶ್ಯಕತೆ ಇರುವುದಿಲ್ಲ. ನಾಟ್ ನೆಸೆಸರಿ ಟು ಪೇ 125 rupees ಅಗೇನ್ ಆ್ಯಂಡ್ ಡೌನ್ಲೋಡ್ ಈ ಖಾತಾ. ಸೊ ಅಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಮೆಥಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಿ ನೀವು ಇನ್ನೊಂದ್ಸರಿ ಈ ಖಾತಾವನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ವಿತೌಟ್ ಪೇಯಿಂಗ್ 125 rupees. ಸೊ ಇವಾಗ ನೋಡಿ, ವೆರಿಫೈ ಆದಮೇಲೆ ಇವರ ಟ್ರಾನ್ಸಾಕ್ಷನ್ ಫೌಂಡ್ ಅಂತ ತೋರಿಸಿದ ಮೇಲೆ ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಬರುತ್ತೆ. ಇನ್ ಕೇಸ್ ಯುವರ್ ಟ್ರಾನ್ಸಾಕ್ಷನ್ ನಾಟ್ ಫೌಂಡ್, ನಿಮ್ಮ ಡೌನ್ಲೋಡ್ ಅಂತ ಆಪ್ಷನ್ ಬರುವುದಿಲ್ಲ. ಆವಾಗ ನಿಮ್ಮ ಪೇಮೆಂಟು ಕಟ್ ಆಗಿರೋದು ರಿಟರ್ನ್ ಆಗುತ್ತೆ. 2 days ಅಥವಾ 3 days ಬ್ಯಾಂಕಿಂಗ್ ಡೇಸಲ್ಲಿ ರಿಟರ್ನ್ ಆಗುತ್ತೆ. ಇನ್ ಕೇಸ್ ಕಟ್ ಆಗಿ ರಿಟರ್ನ್ ಆಗಿಲ್ಲ ಅಂದರೆ ಈ ಮೆಥಡ್ ಫಾಲೋ ಮಾಡಿ ನೀವು ಅದೇ ಸೇಮ್ ಅಮೌಂಟಲ್ಲೇ ನೀವು ಈ ಖಾತಾವನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಅಂತ ಆಪ್ಷನ್ ಕೊಟ್ಟರೆ ಇವಾಗ ನಿಮ್ಮ PDF ಬಂದ್ಬಿಟ್ಟು ಓಪನ್ ಆಗುತ್ತೆ. ಆ PDFಗೆ ಪ್ರೊಟೆಕ್ಟೆಡ್ ಪಾಸ್ವರ್ಡ್ ಇರುತ್ತೆ. ಪಾಸ್ವರ್ಡ್ ಬಂದ್ಬಿಟ್ಟು ನಿಮ್ಮ 10 digit EPID ನಂಬರ್ ಇರುತ್ತೆ. ಅದನ್ನು ಹಾಕಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಈ ಖಾತಾ ಓಪನ್ ಆಗುತ್ತೆ. ಪ್ರಿಂಟ್ ಕೊಟ್ಕೊಂಡು ನೀವು ನಿಮ್ಮ ಡೆಸ್ಕ್ಟಾಪ್ ಅಥವಾ PC-ಯಲ್ಲಿ ಸೇವ್ ಮಾಡ್ಕೋಬಹುದು. ಸೊ ಈ ಥರ ನಿಮಗೆ ಈ ಖಾತಾ ಓಪನ್ ಆಯಿತು. ಈ ಪ್ರಿಂಟ್ ಕೊಟ್ಕೊಳ್ಳಿ ಅಥವಾ ಸೇವ್ ಮಾಡಿಕೊಂಡು ನಿಮ್ಮ ಡೆಸ್ಕ್ಟಾಪಲ್ಲಿ ಇಟ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಟು ಮೆನಿ ಪೀಪಲ್ಸ್. ಇಟ್ ವಿಲ್ ಹೆಲ್ಪ್ಫುಲ್ ಟು ಸೇವ್ ಯುವರ್ ಮನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.